ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರಿಗೆ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಅನ್ನ ಕೊಡಬೇಕಾಯಿತು. ಒಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಸಂವತ್ಸರ ಹೊಸ ವರ್ಷ ಯಾವುದು ಈಗ 2024 ಇದೆಯಲ್ಲ, ಈ 2024 ಆಂಗ್ಲ ಸಂವತ್ಸರ ಏನಿದೆ, ಈ ವರ್ಷದ ಗ್ರಹಣಗಳಲ್ಲಿ ಮೊದಲನೆಯ ಗ್ರಹಣ ಚಂದ್ರಗ್ರಹಣ. ಅದು ಇದೇ ತಿಂಗಳಿದೆ. ಯಾವತ್ತು 25ನೇ ತಾರೀಕು ಮಾರ್ಚ್ 25, ಹೋಲಿ ಹುಣ್ಣಿಮೆ ಸೋಮವಾರ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅವತ್ತು ದಿವಸ ಬೆಳಗ್ಗೆ 10 ಗಂಟೆ 24 ನಿಮಿಷಗಳಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷಗಳ ತನಕ ಚಂದ್ರಗ್ರಹಣ ಇದೆ. ಈ ಗ್ರಹಣ ಚಂದ್ರಗ್ರಹಣ ಭಾರತದಲ್ಲಿ ಹಗಲಲ್ಲಿ ಬೆಳಗ್ಗೆ 10:24 ಕಾಣಿಸ್ತಾ ಇದೆ. ಹಗಲಲ್ಲಾಗುವ ಚಂದ್ರಗ್ರಹಣ, ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಆಚರಣೆ ಇರಲ್ಲ. ಯಾಕೆ? ಕಾಣಲ್ವಲ್ಲ, ಆದ್ರಿಂದ ಆಚರಣೆ ಇರಲ್ಲ. ಎಲ್ಲಿ ಕಾಣುತ್ತೆ? ಕಾಣುವಂತಹ ದೇಶಗಳು ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಸೌತ್ ಅಂಡ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನ್, ಈ ದೇಶಗಳಲ್ಲೇನಾದ್ರು ನೀವು ಇದ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಆಚರಣೆಯೂ ಇದೆ. ಚಂದ್ರಗ್ರಹಣ ಕಾಣಿಸುತ್ತೆ, ಆಚರಣೆ ಇದೆ ನಿಮಗೆ. ಯಾವಾಗ ಆಚರಣೆ ಮಾಡಬೇಕು? ಇಂಡಿಯನ್ ಟೈಮ್ ನೋಡ್ಕೊಳ್ಳಿ. 25ನೇ ತಾರೀಕು ಬೆಳಗ್ಗೆ ಇಂಡಿಯನ್ ಟೈಮು 10:40 ದಾಟ್ತು ಅಂದ್ರೆ ನಿಮ್ಮಲ್ಲಿ ಆ ಸಮಯ ಏನಿರುತ್ತೆ, ಆ ಸಮಯದಲ್ಲಿ ನಿಮಗೆ ಗ್ರಹಣ ಇದೆ, ಚಂದ್ರಗ್ರಹಣ ಅಂತ ಅರ್ಥ. ಸೊ ನೀವು ಈ ಗ್ರಹಣವನ್ನು ಆಚರಣೆ ಮಾಡಬೇಕಾಗತ್ತೆ. ಈ ದೇಶಗಳಲ್ಲಿ ಇದ್ದೀರಾ ನೀವು ಅಂತಾದ್ರೆ ಚಂದ್ರಗ್ರಹಣ ಆಚರಣೆ ಮಾಡಬೇಕು, ಆಯ್ತಲ್ವಾ? ಆಚರಣೆ ಮಾಡೋದಂದ್ರೇನು? ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಒಂದು 3 ಸಲ ಸ್ನಾನ ಮಾಡೋದು, ಗ್ರಹಣದ ಸಮಯದಲ್ಲಿ ಉಪವಾಸ ಇರೋದು, ದಾನಾದಿಗಳು ಮಾಡೋದು, ಇದೆಲ್ಲ ಮಾಡಬೇಕು. ಇಲ್ಲಿದ್ದವರೇ ಮಾಡಲ್ಲ ಗುರುಳೆ, ಅಲ್ಲಿದ್ದವ್ರು ಮಾಡ್ತಾರ, ದರ್ಭೆ ಹಾಕಿಡಬೇಕು, ಅಲ್ಲ ಎಲ್ಲಿ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಆಚರಣೆ ಮಾಡೋರು ಇನ್ನೂ ಇದ್ದಾರೆ, ಖಂಡಿತವಾಗಿ ಮಾಡ್ತಾರೆ, ಆಯ್ತಲ್ವಾ? ಸೊ ನಮ್ಮಲ್ಲಿ ಇಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು, ಕರ್ನಾಟಕದಿಂದ ಭಾರತದಿಂದ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು, ನಿಮಗೆ ಯಾವುದೇ ಆಚರಣೆ ಇಲ್ಲ ಅಂದ್ರೆ ಸ್ನಾನ ಮಾಡೋದಾಗಿರಲಿ, ದರ್ಬೆ ಹಾಕಿಡೋದಾಗಿರಲಿ, ಉಪವಾಸ ಇರೋದಾಗಿರಲಿ, ಹೊರಗಡೆ ಬರಬಾರ್ದು ಅನ್ನೋದಾಗಿರಲಿ, ಅಂಥದ್ದೆಲ್ಲ ಏನೂ ಇಲ್ಲ. ನಾರ್ಮಲ್ ಡೇ ನಿಮಗೆ. ಆದರೆ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ನಿಮ್ಮದು ಕುಂಭರಾಶಿ, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಸೊ ನಿಮಗದು ಅಶುಭ ಫಲ, ಒಳ್ಳೆಯ ಫಲ ಅಲ್ಲ. ಕುಂಭರಾಶಿಯವರಿಗೆ ಕೆಟ್ಟ ಫಲವನ್ನು ಕೊಡುತ್ತೆ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆದರೆ ನಿಮಗದು ಅಶುಭ ಫಲ. ಅದು ಸೊ ಅಶುಭ ಫಲ ಇದ್ದಾಗ ಅಶುಭವನ್ನು ಹೇಳ್ತಾ ಇದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತ ನನ್ನ ಬೈಕೊಳ್ಳೋದಲ್ಲ, ಆಯ್ತಲ್ವಾ? ನನ್ನ ಬೈಕೊಳ್ಳೋದ್ರಿಂದ ನನಗೇನೋ ಸಮಸ್ಯೆ ಇಲ್ಲ. ನೀವು ಎಚ್ಚೆತ್ತುಕೊಳ್ಬೇಕು. ಅಶುಭ ಫಲ ಇದೆ, ನಾನು ಪರಿಹಾರ ಮಾಡ್ಕೊಳ್ಬೇಕು. ಯಾವ್ಯಾವ ವಿಚಾರದಲ್ಲಿ ಇದು ಪ್ರಭಾವ ಬೀರಬಹುದು ಈ ಚಂದ್ರಗ್ರಹಣಗಳೇ ನನಗೆ ಹೇಳಿ ಅಂತ ನೀವು ಕೇಳಬೇಕು, ನಾನು ಹೇಳಬೇಕು. ಈ ಮುಂದೆ ಹೇಳುವಂಥ ವಿಚಾರ ಬಹಳ ಇಂಪಾರ್ಟೆಂಟ್. ಎದುರಿಸ್ಬಿಟ್ರು ಗುರುಳು ಅಂತ ಬಂದು ಬೈಕೊಂಡ್ರೆ ನನಗೇನು ತೊಂದರೆ, ನಿಮಗೂ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಆದ್ದರಿಂದಾಗಿ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಈ ಚಂದ್ರಗ್ರಹಣ ಮಾನಸಿಕ ವೇದನೆಯನ್ನು ಕೊಡುತ್ತೆ. ಮೆಂಟಲ್ ಪ್ರೆಷರ್, ದುಃಖ, ಚಿಂತೆ, ಕಿರಿಕಿರಿ, ಮಾನಸಿಕ ಕಿರಿಕಿರಿ ಇದನ್ನು ಕೊಡುತ್ತೆ. ಯಾವ ವಿಚಾರಗಳಲ್ಲಿ ಕೊಡುತ್ತೆ? ಷಷ್ಠ್ಯಾಧಿಪತಿ ಗ್ರಸ್ತನಾಗ್ತಾ ಇದ್ದಾನೆ, ಸಾಲಗಳ ವಿಚಾರದಲ್ಲಿ ಕೊಡುತ್ತೆ. ನೀವು ತಗೊಂಡ ಸಾಲ, ನೀವು ಕೊಟ್ಟ ಸಾಲ, ನೀವು ಕೊಡಿಸಿದ ಸಾಲ, ಈ 3ರಲ್ಲಿ ಯಾವ ಒಂದು ಸಾಲ ನಿಮ್ಮಲ್ಲಿದೆ ಅಂತಂದ್ರೂ ಈ ಮಾರ್ಚ್ 25ನೇ ತಾರೀಕಿನ ಚಂದ್ರಗ್ರಹಣ ನಿಮಗೆ ತುಂಬ ಟೆನ್ಷನ್ನು, ತುಂಬ ಕಿರಿಕಿರಿ, ತುಂಬ ಒಂಥರ ಮೆಂಟಲ್ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತೀರ ನೀವು, ಟೆನ್ಷನ್ ಮಾಡ್ಕೊಂಡು. ಸೊ ಗ್ರಹಣ ನಿಮ್ಮ ಸಾಲಗಳ ಮೇಲೆ ಪ್ರಭಾವವನ್ನು ಬೀರಲಿದೆ, ಎಚ್ಚರ. ನೆಕ್ಸ್ಟ್, ಆರೋಗ್ಯದ ಮೇಲೆ ಬೀಳಲಿದೆ. ಯಾಕೆಂದರೆ ಅಷ್ಟಮದಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಆರೋಗ್ಯ, ಮಾನಸಿಕ ವೇದನೆ ಅಂತ ತುಂಬ. ಇವಾಗ ಸಾಲಗಳೇ ಇರಬೇಕು ಅಂತಿಲ್ಲ ನಿಮಗೆ ಚಿಂತೆ ಮಾಡೋಕ್ಕೆ. ಏನಾಗುತ್ತೆ, ಚಿಂತೆ ಮಾಡೋಕೆ ಏನೋ ಒಂದು ಕಾರಣ ಸಿಕ್ಕರೆ ಸಾಕು. ಹೇಳ್ತಾರಲ್ಲ, ಈ ಮದ್ಯಪಾನ ಮಾಡೋರಿಗೆ ಕಾರಣ ಸಿಕ್ಕರೆ ಸಾಕು ಮದ್ಯಪಾನ ಮಾಡೋಕ್ಕೆ ಅಂತ. ಅದೇ ಥರ ಚಿಂತೆ ಮಾಡೋಕ್ಕೆ ಕಾರಣ ಸಿಕ್ಕರೆ ಸಾಕು, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ. ಸೊ ಯಾವುದೋ ಒಂದು ವಿಚಾರದಲ್ಲೂ ಆರೋಗ್ಯದ ವಿಚಾರ ತಗೊಂಡು ತುಂಬ ಚಿಂತೆ ಮಾಡ್ತೀರಾ. ಯಾಕೆ ಅಂತಂದರೆ ನಿಮಗೆ ಆರೋಗ್ಯ ಬಾಧೆ, ಡಾಕ್ಟರ್ ಹತ್ರ ಹೋಗಿ ನೋಡ್ರೆ ಏನೂ ಇಲ್ಲ ಅಂತಾರೆ, ಎಲ್ಲ ಟೆಸ್ಟ್ಗಳು ನಾರ್ಮಲ್, ಬಟ್ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಈ ಥರದ ಒಂದು ವಿಚಿತ್ರವಾದಂಥ ಸಂದಿಗ್ಧ ಪರಿಸ್ಥಿತಿ. ಎಲ್ಲರೂ ಏನು ಅನ್ಕೊಂತಾರೆ, ನೀವು ನಾಟಕ ಮಾಡ್ತಾ ಇದ್ದೀರಾ, ತುಂಬ ಲೇಜಿ, ಆಲಸಿ, ನೀವು ಯಾವಾಗಲೂ ಮಲ್ಕೊಂಡಿರಕ್ಕೆ ಟ್ರೈ ಮಾಡ್ತೀರಾ, ಆದ್ದರಿಂದ ಈ ಥರ ಎಲ್ಲ ಸುಳ್ಳು ಆರೋಗ್ಯ ಬಾಧೆ ಹೇಳ್ಕೊಂಡು ಯಾವಾಗ ನೋಡಿದ್ರು ಮಲ್ಕೊಳಕ್ಕೆ ಟ್ರೈ ಮಾಡ್ತೀರಾ ಅಂತ ಆಪಾದನೆ ಬರುತ್ತೆ ನಿಮ್ಮ ಮೇಲೆ. ಅದು ನಿಮಗೆ ಟೆನ್ಷನ್ ಆಗುತ್ತೆ. ಅಯ್ಯೋ ನನ್ನ ಆರೋಗ್ಯ ಬಾಧೆ ಇವರು ಯಾರು ಗುರುತಿಸ್ತಾ ಇಲ್ವೇ,
ಅಯ್ಯೋ ನನ್ನ ಕಷ್ಟ ಇವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲವೇ ಅನ್ನುವ ದುಃಖ. ಯಾರಿಗೆ ಹೇಳ್ಕೊಳ್ಳಿ, ಹೆಂಗೆ ಹೇಳ್ಕೊಳ್ಳಿ, ಯಾಕೆ ಇವ್ರು ನನ್ನ ನಂಬ್ತಾ ಇಲ್ಲ ಅಂತ ಒಂಥರ ಹಿಂಗೆ ಹೊಡ್ಕೊಂಬಿಡೋಣ ಅನ್ಸಷ್ಟು ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ನನಗೆ ಅರ್ಥ ಆಗುತ್ತದಲ್ಲ, ಆಯಿತಾ? ಸೊ ಆದ್ದರಿಂದ ಈ ಚಂದ್ರಗ್ರಹಣ ಇದ್ರ ಮೇಲೆ ಪ್ರಭಾವವನ್ನು ಬೀರ್ತದೆ. ನೆಕ್ಸ್ಟ್ ಮೂರನೇದು, ನಿಮಗೆ ತೊಂದರೆ ಕೊಡುವವರ ಸಂಖ್ಯೆ, ಬೆನ್ನಿಗೆ ಚೂರಿ ಹಾಕುವವರು, ಮೋಸ ಮಾಡುವವರು, ಸುಳ್ಳು ಹೇಳುವವರು, ಇವರ ಕಾಟ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಆಮೇಲೆ ಜನರ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ. ಈಗ ನಾನು ಜ್ಯೋತಿಷ ಹೇಳ್ತೀನಿ, ನನ್ನ ಮೇಲೆ ನಂಬಿಕೆ ಹೊರಟೋಗುತ್ತೆ. ಅಥವಾ ಬೇರೆ ಯಾರೋ ಒಬ್ಬರು ನಿಮ್ಮದು ನಾನು ಹೆಲ್ಪ್ ಮಾಡ್ತೀನಿ ಅಂತಾರೆ, ಅವರು ಯಾವ ಬಿಡಪ್ಪ ಎಲ್ಲರೂ ಹಿಂಗೆ ಹೇಳ್ತಾರೆ, ಸುಮ್ಮನೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮೋಸ ಮಾಡ್ತಾರೆ, ನಂಗೆ ಇದೆಲ್ಲ ನೋಡಿ ಬೇಜಾರಾಗೋಗಿದೆ. ಈ ಥರ ಎಲ್ಲರ ಮೇಲೆ ಒಂದು ಅಪನಂಬಿಕೆ ಹುಡ್ಲಿಕ್ಕೆ ಶುರುವಾಗುತ್ತೆ. ಈ ಗ್ರಹಣ ಮುಗೀತು ಅಂದರೆ ಕುಂಭರಾಶಿಯವರಿಗೆ ಅಪನಂಬಿಕೆ ಜಾಸ್ತಿ ಆಗ್ಬಿಡುತ್ತೆ. ವ್ಯಕ್ತಿಗಳ ಮೇಲೆ, ಸಂದರ್ಭಗಳ ಮೇಲೆ, ಅಧಿಕಾರಗಳ ಮೇಲೆ, ಎಲ್ಲ ಮೇಲೂ ಅಪನಂಬಿಕೆ. ಇದು ಯಾವುದೂ ಆಗಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರು ಕಳ್ಳರು, ಇವ್ರು ಮೋಸ ಮಾಡೋಕ್ಕೇ ಬಂದಿದ್ದಾರೆ, ಈ ಥರ ಅಪನಂಬಿಕೆ. ಯಾವುದ್ರ ಮೇಲೆ ನಂಬಿಕೆ ಬರಲ್ಲ. ನೀವು ಮಾಡೋ ಹೆಂಗಸ್ರಿಗಂತೂ ನನ್ನ ಅಡುಗೆ ಯಾವಾಗಲೂ ಮಾಡೋ ಅಡುಗೆನೇ, ಈ ಗ್ರಹಣ ಮುಗಿದ್ಮೇಲೆ ನಾನು ಅಡುಗೆ ಮಾಡಿದ್ರೆ ಚೆನ್ನಾಗಿ ಆಗುತ್ತಾ ಅಂತ ನಿಮ್ಮ ಮೇಲೆ ನಿಮ್ಗೆ ಅಪನಂಬಿಕೆ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಗಂಡಸರಿಗೆ ಯಾವಾಗಲೂ ಮಾಡೋ ಕೆಲಸನೇ, ಅಯ್ಯೋ ನನ್ನ ಕೆಲ ಮಾಡೋಕ್ಕಾಗತ್ತಾ, ಅಪನಂಬಿಕೆ ಬಂದ್ಬಿಡುತ್ತೆ. ಅಂದರೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿಮಗೆ ಅಪನಂಬಿಕೆ ಬರಲಿಕ್ಕೆ ಶುರುವಾಗ್ಬಿಡ್ತದೆ. ಆಗಲ್ಲ ಅನ್ಸುತ್ತೆ ಬಿಡು ಅಂತ. ನೀವು ಇನ್ನೊಬ್ಬರ ಮೇಲೆ ಅಪನಂಬಿಕೆ ಇಲ್ಲ, ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ಅಪನಂಬಿಕೆ ಬಂದ್ಬಿಟ್ರೆ ಹೇಗೆ ಅಲ್ವಾ? ಸೊ ಆದ್ದರಿಂದ ಈ ಅಪನಂಬಿಕೆಗಳು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ, ಯಾವುದೇ ಚಾನ್ಸ್ ಇಲ್ಲ. ನೀವು ಬದಲಾಗಬೇಕು, ಯೋಚನಾ ಲಹರಿ, ಚಿಂತನಾ ಕ್ರಮ ಇದೆಲ್ಲ ಬದಲಾಗಬೇಕು. ಸೊ ಇದಾದರೆ ಮಾತ್ರ ಅದೆಲ್ಲ ಸರಿ ಹೋಗ್ತಕ್ಕಂಥದ್ದು. ಸೊ ಆದ್ದರಿಂದ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬಹುದು, ಅಥವಾ ಎಲ್ಲರ ಮೇಲೆ ನಿಮಗೆ ಅಪನಂಬಿಕೆ ಬರಬಹುದು. ನಿಮಗೆ ಮೋಸ ಮಾಡೋರು ನಿಜವೂ ಜಾಸ್ತಿ ಆದರೂ ಆಶ್ಚರ್ಯ ಇಲ್ಲ. ಚಂದ್ರಗ್ರಹಣ ದುಷ್ಪ್ರಭಾವ, ನಿಮಗೆ ಬೆನ್ನಿಗೆ ಚೂರಿ ಹಾಕೋರು, ನಿಮಗೆ ಮೋಸ ಮಾಡೋರು, ನಿಮಗೆ ಹೆಂಗಾರು ಮಾಡಿ ತೊಂದರೆ ಕೊಡ್ಲಿಕ್ಕೆ ಟ್ರೈ ಮಾಡುವಂಥವ್ರು, ಗೋಮುಖ ವ್ಯಾಘ್ರಗಳು, ಮುಂದೊಂದು ಹಿಂದೊಂದು. ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಸೂಪರ್ ಅಂದ್ಕೊಂಡು ನಿಮ್ಮ ಹಿಂದೆ ಮಾಡ್ತೀನಿ ತಡಿ ನಿನಗೆ ಅಂತ ನಿಮ್ಮ ಅವಕಾಶಗಳನ್ನ ತಪ್ಪಿಸಿ ನಿಮಗೆ ನಷ್ಟವನ್ನು ಉಂಟು ಮಾಡಿಸ್ತಕ್ಕಂಥ ಎಲ್ಲ ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ನಂಬಿಕೆ ಅಪನಂಬಿಕೆಗಳ ಮೇಲಿನ ಒಂದು ಗೇಮ್ಸ್, ಆಟಗಳು, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಏನು ಗೊತ್ತಾಗದಿರುವಂಥ ವಿಚಿತ್ರ ಪರಿಸ್ಥಿತಿ. ಹೇಳ್ತಾ ಇದ್ದೀನಲ್ಲ, ನಾನು ಈ ವಿಡಿಯೋ ಮಾಡ್ತೀನಿ, ನನ್ನ ಮೇಲೆ ಕೂಡ ನಿಮಗೆ ನಂಬಿಕೆ ಬರೋದು ಡೌಟ್ ಇರ್ತದೆ, ಏನು ಸುಳ್ಳು ಹೇಳ್ತಾವ್ರ ಏನು ಕತೆ ಅಂತ. ಸೊ ಈ ತರಹದ ಒಂದು ಸಂದರ್ಭಗಳು ನಾನು ಏನೂ ಮಾಡಲಿಕ್ಕಾಗಲ್ಲ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಅಂದ್ಬಿಡ್ಬೇಕಷ್ಟೇ, ನಾನು ಏನು ಮಾಡೋಕ್ಕಾಗಲ್ಲ. ನಂಬಿಕೆಯನ್ನಿಟ್ಟು ದೇವತಾರಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಏನು ಮಾಡಬೇಕು, ಅವತ್ತಿನ ದಿವಸ ಗ್ರಹಣ 25 ತಾರೀಕು ಬೆಳಗ್ಗೆ 10:30 ಮೇಲೆ ಹಾಲ್ನಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು. ಹತ್ತಿರ ದೇವಸ್ಥಾನದಲ್ಲಿ ಎಲ್ಲಿಗುಳ್ಳೆ 10:30ಗೆಲ್ಲ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಮುಗಿದೋಗುತ್ತೆ ಅಂತಂದರೆ ಈಶ್ವರನಿಗೆ ಒಂದು ಭಸ್ಮಾರ್ಚನೆ ಮಾಡಿ, ಭಸ್ಮದಲ್ಲಿ ಅರ್ಚನೆ ಮಾಡಿಸಿ. ಅದು ಬೇಡಪ್ಪ, ನೀವು ಮನೆಯಲ್ಲೇ ಕೂತ್ಕೊಂಡು ಶಿವಾಷ್ಟೋತ್ರ ಪಠನೆ ಮಾಡಿ, ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೆ ಓಂ ನಮಃ ಶಿವಾಯ ಅಂತ ಹಾಲ್ನಲ್ಲಿ ಅಭಿಷೇಕ ಮಾಡಿ, ಅದಕ್ಕೆ ಭಸ್ಮಾರ್ಚನೆ ಮಾಡಿ, ಶಿವಾಷ್ಟೋತ್ರ ಓದಿ, ಲಲಿತಾ ಸಹಸ್ರನಾಮವನ್ನು ಓದ್ಕೊಳ್ಳಿ ಬಂದರೆ, ಅಥವಾ ಕೇಳಿಸ್ಕೊಳ್ಳಿ ಬರದೆ ಹೋದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ದುರ್ಗಾಷ್ಟೋತ್ರ ಪಠನೆ ಮಾಡಿ, ಇದೆಲ್ಲ ಮಾಡ್ಕೋಬೇಕು. ಬಹಳ ಮುಖ್ಯವಾಗಿ ಮಕ್ಕಳು ರಚ್ಚಿಡ್ದು ಬಿಡ್ತಾರೆ. ಕುಂಭರಾಶಿಯವ್ರಿಗೆ ಏನು ಗೊತ್ತಾ, ಈ ಮಕ್ಕಳು ತುಂಬ ರಚ್ಚಿಡ್ದು ಬಿಡ್ತಾರೆ. ಊಟ ಮಾಡಲ್ಲ, ಎದುರುತ್ತರ ಕೊಡೋದು, ಕೆಟ್ಟ ಮಾತು ಮಾತಾಡೋದು, ಬೆಚ್ಚ ಬೀಳೋದು, ಶಾಲೆಯಿಂದೆಲ್ಲ ನೆಗೆಟಿವ್ ಟಾಕ್ಸ್ ಬರ್ತಾ ಇರ್ತದೆ ಸ್ಕೂಲಲ್ಲಿ. ನಿಮ್ಮ ಮಗ ಹಂಗೆ ಮಾಡ್ದ, ನಿಮ್ಮ ಮಗಳು ಹಿಂಗೆ ಮಾಡಿದ್ಲು, ಯಾಕೆ ಅನ್ನುವಂಥ ಟೆನ್ಷನ್ನು. ಅಂದರೆ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪ್ರಭಾವ ಬಿದ್ದುಬಿಡುತ್ತೆ ಗ್ರಹಣ, ಗೊತ್ತಾಯ್ತಲ್ವಾ? ಸೊ ಅದ್ರಲ್ಲಿ ಕುಂಭರಾಶಿಯರ ಬಗ್ಗೆ ಗಮನ ಹರಿಸ್ಬೇಕು. ಎಕ್ಸಾಮ್ ಮುಗಿದಿದ್ರು ಕೂಡ ಟೆನ್ಷನ್ನೇ, ಎಕ್ಸಾಮ್ ನಡೀತಾ ಇದ್ರು ಟೆನ್ಷನ್ನೇ, ಎಕ್ಸಾಮ್ ಇನ್ನು ಮುಂದೆ ಬರ್ತಾ ಇದೆ ಹತ್ರ ಅಂದ್ರೂ ಟೆನ್ಷನ್ನೇ. ಮಕ್ಕಳ ವಿಚಾರವಾಗಿ ನಾನು ಮಾತಾಡ್ತಾ ಇರುವಂಥದ್ದು ಅದು ಕೂಡ ಹೌದು. ಸೊ ಅದರಿಂದ ಇದೆಲ್ಲವನ್ನು ಓವರಾಲ್ ನೋಡಿಕೊಂಡು ವಿಶೇಷವಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳೋದು ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕ. ನಾನು ಹೇಳಿದೆ ಈ ಪರಿಹಾರನೂ ಬಂತು. ಅದರಲ್ಲಿ ಭತ್ತ ಅಥವಾ ಅಕ್ಕಿ ದಾನ ಮಾಡಬೇಕು, ಚಂದ್ರಬಿಂಬ ದಾನ ಮಾಡಬೇಕು, ಹುರುಳಿ ದಾನ ಮಾಡಬೇಕು. ಇದೆಲ್ಲ ಮಾಡೋರು ತುಂಬ ಒಳ್ಳೆಯದು. ನಿಮ್ಮ ಮಕ್ಕಳ ಕೈ ಮುಟ್ಟಿಸ್ಬಿಟ್ಟು ಮಾಡಿ ಇನ್ನೂ ಒಳ್ಳೆಯದು. ವಿಶೇಷವಾದಂಥ ಒಂದು ಪವರ್ಫುಲ್ ಹೋಮದ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ, ಆವತ್ತಿನ ದಿವಸ 25ನೇ ತಾರೀಕು. ಅದೇನಪ್ಪ ವಿಶೇಷ ಪರಿಹಾರ ಅಂತಂದರೆ, ಪರಿಹಾರ ಹಾಗೂ ಆಚರಣೆ ವಿಚಾರಗಳು ನೋಡಿ. ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ
ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನು ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3:02 ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3:02. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನ್ಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದರೆ, ಆ ಪರಿಹಾರ ಏನು ಮಾಡಿಕೊಳ್ಬೇಕು? ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಯಾಕೆ? ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ದರಿಂದ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನು ದಾನ, ಯಾಕೆಂದರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪ್ರೇಟಾಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು ಗ್ರಹಣಾಚರಣೆ ಇಲ್ಲದ ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನು ಹುರುಳಿಯನ್ನು ಸಹ ಇಟ್ಟು, ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3:02, ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನು, ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸಬೇಕು ಅಂದರೆ, ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಗೆ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ, ಚಂದ್ರಗ್ರಹಣಿಗೆ ಒಂದು ಹೋಮವನ್ನು ಮಾಡ್ತವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ
ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳನ್ನ ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬಾ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನ ಯಾಕಿಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ ಸಪ್ತಚಕ್ರಗಳನ್ನ ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದ್ರೆ, ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ, ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟ್ ಅನ್ನ ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30ಯಿಂದ ಏನು ಗ್ರಹಣ ಶುರುವಾಗುತ್ತೆ, 10:30ಯಿಂದ ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವು ಅಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಚಂದ್ರಾಯ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕೊಳ್ಳಿ. ಚಂದ್ರ ಬಿಂಬವನ್ನ ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬಾ ಅನುಕೂಲ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ, ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬಾ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು, ಎಷ್ಟೋ ಜನ ಮಕ್ಕಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ. ಹಂಗೇನೆ ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆ ಇಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ, ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳೊಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬಾ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.